ನಮಸ್ತೆ ಎಲ್ಲರಿಗೂ. ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸಾರಿ. ಇವತ್ತು ಏನು ಹೇಳ್ತಾರೆ ಆ ತಾಯಿ ನೋಡೋಣ. ಲೈನ್ ಪೋರ್ಟಲ್ ತುಂಬ ಇಂಪಾರ್ಟೆಂಟ್. ಓಕೆ, ಮೊದಲನೇದಾಗಿ ಬಜರಂಗ ಬಲಿ ಹನುಮಾನ್ ಬಂದಿದ್ದಾರೆ. ನಿಮ್ಗೆ ಪ್ರೊಟೆಕ್ಷನ್ ಇದೆ, ನಿಮ್ಗೆ ಸ್ಟ್ರೆಂತ್ ಇದೆ, ಚಿಂತೆ ಮಾಡಬೇಡಿ. ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ. ಯಾರು ನಿಮ್ಗೇನು ತೊಂದರೆ ಮಾಡೋದಕ್ಕಾಗಲ್ಲ. ಸಾಕಷ್ಟು ಜನ ಜ್ಯೋತಿರ್ಲಿಂಗ ದರ್ಶನನ ಮಾಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಏನಾದ್ರೂ ಒಂಚೂರು ಪುಣ್ಯ ಸ್ನಾನನ ಮಾಡ್ಕೊಳ್ಳಿ, ತೀರ್ಥ ಸ್ನಾನನ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅಂತ ಇದೆ ಇಲ್ಲಿ. ಜೊತೆಗೆ ಬಹಳಷ್ಟು ಜನ ಶತ್ರುಗಳು ನಿಮ್ಮ ವಿರುದ್ಧ ಏನು ಇಲ್ಲ ಸಲ್ಲದ ಆಪಾದನೆ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಅದಕ್ಕೆ ತಕ್ಕ ಶಾಸ್ತಿ ಆಗುತ್ತೆ. ಸರಿಯಾದ ರೀತಿಯಲ್ಲಿ ಅವರಿಗೆ ದೇವಿ ಶಿಕ್ಷೆನ ಕೊಡ್ತಾಳೆ. ಮಾಡಿರೋ ತಪ್ಪಿಗೆ ಅವರಿಗೆ ತೊಂದ್ರೆನ ಮಾಡ್ತಾಳೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರು ದೇವಿ ಮೇಲೆ ಪ್ರಹಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅವರಿಗೂ ತಕ್ಕ ಶಿಕ್ಷೆ ಆಗಿದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ. ವಿದ್ಯೆಗೆ ಸಂಬಂಧಪಟ್ಟಂಗೆ, ನೃತ್ಯಕ್ಕೆ ಸಂಬಂಧಪಟ್ಟಂಗೆ, ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಯಾರು ಹೆಚ್ಚಿನ ಒಂದು ಆಸಕ್ತಿನ ಹೊಂದಿದ್ದೀರಾ, ಅದ್ರಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅದು ನಿಮ್ದು ಏನೇನ್ ಆಸೆ ಇದೆಯೋ ಅದಕ್ಕೆಲ್ಲ ಇನ್ನ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ನೀವು ಪ್ರಯತ್ನನ ಹಾಕ್ಬೇಕು. ನೀವು ಮಾಡ್ತಿರುವಂತ ಪ್ರಯತ್ನ ಸಾಲದು ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಹೆಚ್ಚಿನ ಪ್ರಯತ್ನನ ಮಾಡಿ ಇನ್ನ ಹೆಚ್ಚಿನ ಒಂದು ಅಚೀವ್ಮೆಂಟ್ ಅನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಯಾರು ಸಿಂಗಲ್ಸ್ ಇದ್ದೀರಾ, ಸೊ ಏನ್ ಅಚೀವ್ ಮಾಡೋರ್ಗು ನಾನ್ ಮ್ಯಾರೇಜ್ ಆಗ್ಬಾರ್ದು ಅನ್ಕೊಂಡಿದ್ದೀರಾ, ಸೊ ಅವರಿಗೂ ಕೂಡ ನಿಮ್ಮ ಶ್ರಮದ ಫಲ ಸಿಗುವಂತ ಸಾಧ್ಯತೆ ಇದೆ. ಜೊತೆಗೆ ಇನ್ನ ಹೆಚ್ಚಿನ ಒಂದು ಅನುಕೂಲನ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕಿಲ್ಲ ಅಂತ ಚಿಂತೆ ಮಾಡ್ತಾ ಇರೋರಿಗೆ ಹೆಚ್ಚಿನ ಫಲ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಜೀವನ ಒಂದು ಪಾಠಶಾಲೆ. ಸೊ ಜೀವನದಲ್ಲಿ ಕಲಿತಾ ಇರಿ, ಕಲಿಸ್ತಾ ಇರಿ. ನಿಮ್ಮ ಜೀವನದಲ್ಲಿ ಬೆಟರ್ಮೆಂಟಿಗೋಸ್ಕರ ಏನ್ ಮಾಡ್ಬೇಕು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ಶತ್ರುಗಳಿಂದ ನಿಮ್ಗೆ ಯಶಸ್ಸು ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮೆಲ್ಲ ಶತ್ರುಗಳನ್ನ ನಾನು ನೋಡ್ಕೊಳ್ತೀನಿ ಅಂತ ಚಿಂತಾಮಣಿ ಕಾಳಿ ಹೇಳ್ತಿದ್ದಾರೆ. ಮತ್ತೆ ಬಗಲಾಮುಖಿ ಆಂಜನೇಯ, ನಟರಾಜ, ಬ್ರಹ್ಮಚಾರಿ ಮತ್ತೆ ಶಿವಲಿಂಗ ಇದೆ. ಇಲ್ಲಿ ವೀರಭದ್ರ ಸ್ವಾಮಿ ಕೂಡ ಇದೆ. ಎನರ್ಜಿ ಹೈ ವೋಲ್ಟೇಜ್ ಅಲ್ಲಿ ಓಡ್ತಾ ಇರುತ್ತೆ ಈ ಅಮಾವಾಸ್ಯೆಯಲ್ಲಿ. ಸಾಕಷ್ಟು ಮೇಜರ್ ಚೇಂಜ್, ಶಿಫ್ಟಿಂಗ್ ಈ ಅಮಾವಾಸ್ಯೆ ಕಳೆದ ಮೇಲೆ ಎಲ್ಲರ ಜೀವನದಲ್ಲೂ ಬರುತ್ತೆ. ಹಾಗಾಗಿ ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ. ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಏನ್ ಬದಲಾವಣೆ ಬರ್ತಿದೆ ನಿಮ್ ಲೈಫಿಗೆ ಅದನ್ನ ಅನ್ನುವಂಥದ್ದು ಇದೆ. ಭುವನೇಶ್ವರಿ ಇದೆ. ಯಾರು ನಿಮ್ಮ ಭೂಮಿ ವಿಚಾರಕ್ಕೆ ತೊಂದರೆಯನ್ನ ಮಾಡಿದ್ರು, ನಿಮ್ಮ ಭೂಮಿಯಲ್ಲಿ ಇರುವಂತ ಒಂದಷ್ಟು ಅವ್ರದ್ದು ಮಾಡ್ಕೊಂಡಿದ್ದಾರೆ. ಸೊ ಅದೆಲ್ಲವನ್ನು ಕೂಡ ದೇವಿ ನೋಡ್ತಿದ್ದಾಳೆ. ಸಮಯ ಸಂದರ್ಭ ಕಾದು ಅದನ್ನ ಸರಿಯಾದ ಸ್ಥಳಕ್ಕೆ ತಲುಪಿಸ್ತಾಳೆ. ಅದ್ರ ಬಗ್ಗೆ ಚಿಂತೆ ಬೇಡ. ಭ್ರಮೆಯಿಂದ ಹೊರಗ್ ತರೋದು ತಾಯಿಗೆ ಗೊತ್ತಿದೆ. ಭ್ರಮೆಯಿಂದ ಹೊರಗ್ ತರ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಆರೋಗ್ಯ ಚೇತರಿಸುತ್ತೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಗತ್ತೆ, ನಿಮ್ಮ ಸೌಂದರ್ಯ ಕೂಡ ಇಮ್ಮಡಿ ಆಗತ್ತೆ, ಚೆನ್ನಾಗ್ ಆಗ್ತೀರಾ ಅನ್ನುವಂಥದ್ದು ಇದೆ. ತ್ರಿಪುರ ಸುಂದರಿ ದೇವಿ ಇದ್ದಾರೆ. ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ, ರಿಲೇಶನ್ಶಿಪ್ ಲೈಫ್ ಕೂಡ ಚೆನ್ನಾಗಿರುತ್ತೆ. ಇವ್ರನ್ನ ಮದ್ವೆ ಆದ್ರೆ ಚೆನ್ನಾಗಿರ್ತೀನ ಅಂತ ಯಾರ್ದು ಪ್ರಶ್ನೆ ಇದೆ, ಖಂಡಿತವಾಗ್ಲೂ ಚೆನ್ನಾಗಿರ್ತೀರಾ ಆಗಿ ಅನ್ನುವಂಥದ್ದು ಇದೆ. ಸೊ ಯಾರು ಸ್ಪೆಸಿಫಿಕ್ ಆಗಿ ಇಂಥದ್ದೇ ಪರ್ಸನ್ ಅನ್ಕೊಂಡಿದಿರೋ ಅವ್ರಿಗೆ ಮಾತ್ರ, ಎಲ್ರಿಗೂ ಅಲ್ಲ. ಜೊತೆಗೆ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಯಾರು ಟೀಚರ್ ವೃತ್ತಿನ ಆಯ್ಕೆ ಮಾಡ್ಕೊಂಡು ಅದರಲ್ಲಿ ಮುಂದುವರಿಬೇಕು ಅನ್ಕೊಂಡಿದಿರೋ ಅವರಿಗೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬ್ರಹ್ಮಜ್ಞಾನ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ದಕ್ಷಿಣ ಮೂರ್ತಿಯ ಆರಾಧನೆ ಮಾಡೋದ್ರಿಂದ ನಿಮ್ಗೆ ಇನ್ನ ಹೆಚ್ಚಿನ ಒಂದು ನಾಲೆಡ್ಜ್ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಅದೃಷ್ಟ ನಿಮ್ಗೆ ಶಿವನ ಆಲಯಕ್ಕೆ ಹೋಗಿ ಬರೋದ್ರಿಂದ ಕೂಡ ಸಿಗುತ್ತೆ. ಯಾರು ಗಂಗೆಯ ಒಂದು ಪರ್ವತಾರೋಹಣ ಅಂತ ಕೂಡ ಇದೆ. ಸೊ ಆ ಥರದ್ದೇನೋ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಆದಿಯೋಗಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ. ದಕ್ಷಿಣಾಮೂರ್ತಿ ಮತ್ತೆ ಆದಿಯೋಗಿ ಮೊದಲ ಗುರುವಿನ ಗುರುವಾಗಿ ನಿಂತವರು ಶಿವ ಇದ್ದಾರೆ. ಸೊ ಅವರು ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ಕನೆಕ್ಟ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಬ್ಲೆಸ್ಸಿಂಗ್ಸ್ ಇದೆ. ನಾಲೆಡ್ಜ್ ಜಾಸ್ತಿ ಆಗುತ್ತೆ. ಯೋಗ ಕೂಡ ಕಲಿತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಅರ್ಧನಾರೀಶ್ವರ ತತ್ವ ಇದೆ ಇಲ್ಲಿ. ಸೊ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಕೂಡ ಚೆನ್ನಾಗಿರುತ್ತೆ.
ಜೀವನದಲ್ಲಿ ನೀವೇನ್ ಅನ್ಕೊಂಡಿದ್ದೀರೋ ಅದೆಲ್ಲವನ್ನು ಕೂಡ ಸಾಧನೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಕುಂಡಲಿನಿ ಜಾಗೃತಿ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಪ್ರತ್ಯಂಗಿರಾ ದೇವಿ ನಿಮ್ಮ ಜೀವನಕ್ಕೆ ಹೆಚ್ಚಿನ ಒಳಿತನ್ನ ಮಾಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಲೈಫ್ ಮ್ಯಾಜಿಕಲ್ ರೀತಿ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾರ್ಡ್ ವರ್ಕ್ ಹೀಗೆ ಮುಂದುವರಿಸಿದ್ದೆ ಆದ್ರೆ ಇನ್ನ ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯೋಗ ಬಾಬಾರ ಆಶೀರ್ವಾದ ಸಿಗುತ್ತೆ ಅಂತ ಇದೆ ಇಲ್ಲಿ. ನಾಗ ಸಾಧುಗಳ ಆಶೀರ್ವಾದ ಕೂಡ ನಿಮ್ಗೆ ಸಿಗುತ್ತೆ. ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ನಿಮ್ಗೆ ಏನ್ ಮೆಸೇಜ್ ಇದೆ ನೋಡುವ. ಸೊ ನಿಮ್ಮ ಏನೋ ಒಂದು ಕೆಲಸ ಮಾಡಿದೀರಾ ಒಳ್ಳೇದು, ಅದಕ್ಕೆ ಏನ್ ಪ್ರತಿಫಲ ಕೊಡ್ತೀಯಾ ಅಂತ ಯಾರೋ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ನೀವು ಮಾಡಿರುವಂತ ಈ ಒಳ್ಳೆ ಕೆಲ್ಸಕ್ಕೆ ಒಳ್ಳೆ ಪ್ರತಿಫಲನೇ ಇದೆ. ನಿಮ್ಗೆ ಆರೋಗ್ಯದಲ್ಲಿ ಚೇತರಿಕೆ ಬರೋ ಹಾಗೆ, ಮತ್ತೆ ನಿಮ್ಮ ಜೀವನದಲ್ಲಿ ಬೆಳಕು ಮತ್ತೆ ಸಂತೋಷ ನಿರಂತರವಾಗಿ ಇರೋ ಹಾಗೆ, ಮತ್ತೆ ಸಮಾಧಾನವಾಗಿ ಶಾಂತಿ ಸುಖ ನೆಮ್ಮದಿ ನಿಮ್ಮ ಜೀವನಕ್ಕೆ ಬರೋ ಹಾಗೆ ಆ ತಾಯಿ ಆಶೀರ್ವಾದ ಮಾಡಿದಾಳೆ. ಮತ್ತೆ ಆ ತಾಯಿ ನಿಮ್ಗೆ ಎಲ್ಲ ರೀತಿಯ ರಕ್ಷಣೆಯನ್ನ ಕೊಟ್ಟಿದ್ದಾಳೆ. ಪ್ರಾಕೃತಿಕ ವಿಕೋಪ ಆಗ್ಲಿ ಅಥವಾ ಒಂದು ಪ್ರಯಾಣದಲ್ಲಿ ನಿಮ್ಗೆ ಇದ್ದಂತ ಅವಘಡಗಳು ಆಗುವಂತ ಏನೊಂದು ಅಪಾಯ ಇತ್ತು ಅದನ್ನು ಕೂಡ ತಾಯಿ ತಪ್ಪಿಸ್ಕೊಟ್ಟಿದ್ದಾಳೆ ಅನ್ನುವಂಥದ್ದು ಕೂಡ ಇದೆ. ಮುನೇಶ್ವರ ದೇವರ ಆಶೀರ್ವಾದ ಕೂಡ ಇದೆ. ಬಾಬಾರ ಆಶೀರ್ವಾದ ಕೂಡ ಇಲ್ಲಿ ನಿಮ್ಗೆ ಹೆಚ್ಚಾಗಿ ಇದೆ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ಕಾಮಕಲಾ ಕಾಳಿ ಇದ್ದಾರೆ. ಸೊ ದುಡ್ಡು ಕೂಡ ಬರುತ್ತೆ, ಪ್ರೊಟೆಕ್ಷನ್ ಇದೆ. ಸೊ ನಿಮ್ಮ ಶತ್ರುಗಳು ನಿಮ್ಮನ್ನೇನು ಮಾಡೋದಕ್ಕಾಗೋದಿಲ್ಲ. ಎರಡನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ದಕ್ಷಿಣ ಗಾಳಿ ಇದ್ದಾರೆ. ಒಂದೇ ಅಮ್ಮ ಹೇಳ್ತಾ ಇರೋದು ಚಿರಂಜೀವಿ ಭವ, ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ವಂತನಾಗಿ ಬದುಕು ಅಂತ ಹೇಳ್ತಾ ಇದ್ದಾಳೆ ಆ ತಾಯಿ ಇಲ್ಲಿ. ಸೊ ಏನೇ ಅಪಮೃತ್ಯು ಬಾಧೆ ಇರ್ಲಿ, ಆರೋಗ್ಯದ ಸಮಸ್ಯೆ ಇರ್ಲಿ, ಏನು ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. 3ನೇದು ಯಾರು ಆಯ್ಕೆ ಮಾಡಿದೀರಾ? ತಾರಾ ಇದ್ದಾರೆ. ಸೊ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗ್ಲಿ, ಟೇಕ್ ಕೇರ್. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್.